ಆಕಾಶವೇ ಆಕಾರ ಭೂಮಿ ವಿಭೂತಿ ಅಗ್ನಿಯೇ ತ್ರಿನೇತ್ರ ವಾಯುವೇ ಚಲನ ಜಲವೇ ಜಗವಾಳು ಮಂದಹಾಸ ಪಂಚಭೂತಗಳಿಂದ ಆದ ಪ್ರಪಂಚೇಶ್ವರ ವಿಧಾತ ವಿಶ್ವನಾಥ ಭುವಿಯೊಳಗೆ ನಾಥನೇ ಶ್ರೀ ಮಂಜುನಾಥ. ಹಲೋ ನನ್ನ ಎಲ್ಲ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗಳಿಗೆ ಮತ್ತೆ ಮರಳಿ ಸ್ವಾಗತ. ಸ್ಯಾಟರ್ ಮಸ್ತ್ ಆಗಿದೆ. ಎಲ್ಲಿ ತಗೊಂಡ್ರು? ಏರೋಪ್ಲೇನ್ ಹಾಕೊಳ್ಳಿಕ್ಕೆ ಇಂಥದ್ದೇ ಬೇಕಾಗಿದ್ದು. ನಾನು ಇದನ್ನೇ ತಗೊಂಬರ್ತಿದ್ದೆ ಅವತ್ತಿಂದ. ಡಾಕ್ಟರ್ ಬ್ರೋ ಫೀಲ್ಸ್ ಅಲ್ಲಿ ಇದೀನಿ. ಡಾಕ್ಟರ್ ಬ್ರೋ ತರ ಸ್ಟಾರ್ಟ್ ನನಗೆ ಮಾಡಬೇಕು. ತಂದಿಲ್ವಾ? ನಿನಗೊಂದು ತಂದೀನಿ ಮಮ್ಮಿ, ಇಲ್ಲಿ ತಗೋ ನೋಡಿ ನಿನಗೆ. ಸೂಪರ್ ಕಣೋ. ಬೆಳಗಿನ ಜಾವ 5 ಗಂಟೆ ಮೈಸೂರು ರೈಲ್ವೆ ಸ್ಟೇಷನ್. ನಾಳೆ ಎಂಬುವ ಚಿಂತೆ ಮನದಲ್ಲಿ ನಮಗಿಲ್ಲ. ನಿನ್ನೆ ನಡೆದುದ ಮತ್ತೆ ಎಂದಿಗೂ ನೆನೆಯಲ್ಲ. ಇದು ಏನು ಬೇಕು ಅದರ ಚಿಂತೆ ಸಾಕು ಅಷ್ಟೇ. ಇಂದು ಏನು ಬೇಕು ಅದರ ಚಿಂತೆ ಸಾಕು. ಈ ಬದುಕು ಸಾಗೋ ರೀತಿ ಹೀಗೆ. ಲೈಫಲ್ಲಿ ಫಸ್ಟ್ ಟೈಮ್ ಫ್ಲೈಟ್, ಅದು ಅಪ್ಪ ಅಮ್ಮನ ಜೊತೆ, ಅದು ಕೇದಾರ್ನಾಥ್ಗೆ. ಆಹಾ, ಎಷ್ಟು ಅಂತ ಹೇಳಿ ನನ್ನ ಖುಷಿನ. ಬೆಂಗಳೂರಿನ ಡೆಹರಾಡೂನ್ಗೆ ಫ್ಲೈಟ್, ಅಲ್ಲಿಂದ ಸೋನ್ ಪ್ರಯಾಗ್ 250 ಕಿಲೋಮೀಟರ್ಸ್. ಸೊ ಒಂದು ಜೀಪ್ ಮಾಡ್ಕೊಂಡಿದ್ವಿ. ಸೋನ್ ಪ್ರಯಾಗ್ ರೀಚ್ ಆಗೋ ಅಷ್ಟರಲ್ಲಿ ಬೆಳಗಿನ ಜಾವ 4 ಗಂಟೆ. ಒಂದು 4-5 ಅವರ್ಸ್ ನಿದ್ದೆ ಮಾಡ್ಕೊಂಡು ಒಂದು 10 ಗಂಟೆ ಅಷ್ಟೊತ್ತಿಗೆ ತಿಂಡಿ ತಿಂದ್ಕೊಂಡ್ವಿ. ಹೊರಟ್ವಿ ಕೇದಾರ್ನಾಥನ ದರ್ಶನಕ್ಕೆ. ಈ ವ್ಲಾಗ್ ನನ್ನ ಜೀವನದ ಬಹಳ ವಿಶೇಷವಾದ ವ್ಲಾಗ್ ಆಗಿರುತ್ತೆ. ನಾನು ಚಿಕ್ಕ ವಯಸ್ಸಲ್ಲಿ ಓದಿದ್ದೆ ಕೇದಾರ್ನಾಥವನ್ನು ತಲುಪುವ ದಾರಿಯೇ ಸೂಪರ್ ಅಂತ. ಆ ದಾರಿ ನಿಜವಾಗ್ಲೂ ಹೇಗಿರುತ್ತೆ ಅಂತ ಸ್ವತಃ ನಾನೇ ನೋಡ್ಲಿಕ್ಕೆ ಹೊರಟಿದ್ದೀನಿ. ಸೊ ಇಲ್ಲಿಂದ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಕವರ್ ಮಾಡ್ಕೊಂಡು ಹೋಗ್ತೀನಿ. ಏನೇನ ನೀವು ಕನ್ಸಿಡರ್ ಮಾಡಬೇಕು. ಸೊ ನಂಬರ್ 1, ರಿಜಿಸ್ಟ್ರೇಷನ್ ಮಾಡಬೇಕು. ಎಲ್ಲ ಯಾತ್ರಿಗಳು ಉತ್ತರಾಖಂಡ್ ಸರ್ಕಾರದ ಗೌರ್ಮೆಂಟ್ ಪೋರ್ಟಲ್ ಇದೆ, ಅಲ್ಲಿ ರಿಜಿಸ್ಟ್ರೇಷನ್ ಯಾತ್ರೆ ಯಾವತ್ತು ಮಾಡ್ತೀರಾ ಅನ್ನೋದು ಬಹಳ ಮುಖ್ಯ. ಸೋನ್ ಪ್ರಯಾಗ್ ಇಸ್ ದ ಲಾಸ್ಟ್ ಟ್ರಾವೆಲ್ ಪಾಯಿಂಟ್. ಅದ್ರ ಮುಂದೆ ಯಾವುದೇ ಪ್ರೈವೇಟ್ ಗಾಡಿಗಳು ಹೋಗೋಂಗಿಲ್ಲ. ಸೋನ್ ಪ್ರಯಾಗ್ ಆಫೀಸಿಂದ ಒಂದು 500 ಮೀಟರ್ ವಾಕ್ ಮಾಡಿದ್ರೆ ಅಲ್ಲಿ ಸಿಗುತ್ತೆ ನಿಮಗೆ ಚೆಕ್ ಪೋಸ್ಟ್. ಚೆಕ್ ಪೋಸ್ಟಿಂದ ಗೌರಿಕುಂಡ್ಗೆ ಜೀಪ್ಗಳು ಸಿಗ್ತವೆ. ಒಬ್ಬರಿಗೆ 50 ರೂಪಾಯಿ ಆಗುತ್ತೆ. ಸೋನ್ ಪ್ರಯಾಗಿಂದ ಗೌರಿಕುಂಡ್ಗೆ 5 ಕಿಲೋಮೀಟರ್ ದೂರ. ಸೊ ಜೀಪ್ ಪ್ರಿಫರ್ ಮಾಡಿದ್ರೆ ಒಳ್ಳೆಯದು. ನಡಿತೀನಿ ಅನ್ನೋರು ನಡಿಬೋದು. ನೀವೀಗ ನೋಡ್ತಾ ಇರೋದು ಗೌರಿಕುಂಡ. ಇಲ್ಲಿ ಬಹಳ ಡೋಲಿಗಳಾಗಲಿ, ಪಿಟ್ಟುಗಳಾಗಲಿ ಹಾಗೂ ಕುದುರೆಗಳಾಗಲಿ ಸಿಗ್ತಾ ಇರುತ್ತೆ. ಇದು ಗೌರಿ ಮಾತೆಯ ಮಂದಿರ. ಮುಂಚೆ ಇಲ್ಲಿ ಬಿಸಿನೀರಿನ ಕುಂಡ ಇತ್ತು, ಆದರೆ ಫ್ಲಡ್ಸ್ ಆದ ನಂತರ ಎಲ್ಲ ಕೊಚ್ಕೊಂಡು ಹೋಗಿದೆ. ನೀವು ಕಾಣ್ತಿರೋದೆ ಡೋಲಿ. ಇಲ್ಲಿಂದ ಮುಂದೆ ನಿಮಗೆ ಕೇಳಿಸುವ ಬಹಳ ಕಾಮನ್ ಪದ ಅಂದರೆ ಗೋಡ 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 ಗೋಡ. ಈ ಗೋಡ ಅನ್ನೋ ಪದ ನಿಮ್ಗೆ ಎಷ್ಟು ಸತಿ ಕೇಳುತ್ತೆ ಅಂದರೆ ಪ್ರಾಬಬ್ಲಿ ನಿಮ್ಮ ಲೈಫಲ್ಲಿ ನಿಮ್ಮ ಹೆಸರೇ ಸತಿ ಕೇಳಿರಲ್ಲ ನೀವು. ಅಷ್ಟು ಸರಿ ಪದೇ 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 ಕಿರ್ಚಿಬಿಡ್ತಾರೆ. ಗೌರಿಕುಂಡದಿಂದ ಕೇದಾರ್ನಾಥ್ಗೆ ಸುಮಾರು 16 ಕಿಲೋಮೀಟರ್ ಜರ್ನಿ. ವಾಕ್ ಮಾಡಿದ್ರೆ ಒಳ್ಳೆಯದು. ಆಗಲಿಲ್ಲ ಅಂದರೆ ಆದಷ್ಟು ಪುಷ್ ಮಾಡಿ. ಆಗಲಿಲ್ಲ ಅಂದರೆ ಮಾತ್ರ ಕುದುರೆಗಳು ತೊಗೊಳ್ಳಿ. ಕುದುರೆಗಳು ಸುಮಾರು ಸಿಗ್ತವೆ ಜರ್ನಿ ಪೂರ್ತಿ. ಮಧ್ಯೆ 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 ಇರ್ತಾರೆ. ಮಧ್ಯೆ ಮಧ್ಯೆ ತೊಗೊಳ್ರಷ್ಟು ಒಳ್ಳೆಯದು. ರೇಟ್ ಕಮ್ಮಿ ಮಾಡ್ಕೋಬೋದು ನೀವು. ನಾವು 6 ಕಿಲೋಮೀಟರ್ ವಾಕ್ ಮಾಡಿ ನಂತರ ತೊಗೊಂಡಿದ್ರಿಂದ ನಮಗೆ 1,500ಕ್ಕೆ ಕುದುರೆ ಸಿಕ್ತು. ಇಲ್ಲಿಯ ವಾತಾವರಣದ ಬಗ್ಗೆ ಹೇಳೋಕ್ಕೆ ಆಗಲ್ಲ. ಫಸ್ಟ್ ಆಫ್ ಆಲ್ ಈ ಮಿನಿಟ್ಗೆ ಚೆನ್ನಾಗಿರ್ಬೋದು, ವೆರಿ ನೆಕ್ಸ್ಟ್ ಮೂಮೆಂಟ್ ಏನು ಬೇಕಾದ್ರೂ ಆಗ್ಬೋದು. ಮೋಡ ಕವಿತಾ ಆಗ್ಬೋದು, ಸಡನ್ನಾಗಿ ಮಳೆ, ಹೆವಿ ಮಳೆ ಆಗ್ಬೋದು. ಸೊ ಪ್ರಿಪೇರ್ ಫಾರ್ ಎವ್ರಿಥಿಂಗ್.
ನಿಮ್ಮ ಬ್ಯಾಕ್ ಪ್ಯಾಕಲ್ಲಿ ರೈನ್ ಕೋಟ್ ಆಗಲಿ, ವಾಟರ್ ಬಾಟಲ್ಸ್ ಆಗಲಿ, ಸ್ವೆಟರ್ಸ್ ಆಗಲಿ, ಮಂಕಿ ಕ್ಯಾಪ್ ಆಗಲಿ ಪ್ರತಿಯೊಂದು ಇದ್ರೆ ಒಳ್ಳೆಯದು. ದಾರಿ ಉದ್ದಕ್ಕೂ ಬಹಳ ಸ್ಟ್ರೀಮ್ಸ್ ಇರೋದ್ರಿಂದ ಜಸ್ಟ್ ಬಾಟ್ಲ್ ಕ್ಯಾರಿ ಮಾಡಿ ಸಾಕು. ಬೆಳಗ್ಗೆ 10 ಗಂಟೆಗೆ ಸೋನ್ಪ್ರಯಾಗಿಂದ ಹೊರಟಿದ್ದಕ್ಕೆ ಕೇದಾರ್ನಾಥ ಬೇಸ್ ಕ್ಯಾಂಪ್ ಸೇರಿದ್ದು ನಾವು ಸಂಜೆ 6:30. ಬೇಸ್ ಕ್ಯಾಂಪಿಂದ ಮುಂದೆ ಯಾವುದೇ ಕುದುರೆಗಳು ಹೋಗೋದಿಲ್ಲ. ನೀವು ಕಾಲ್ನಡಿಗೆ ಹೋಗಬೇಕು ಅಥವಾ ಪಿಟ್ಟುನ ಪ್ರಿಫರ್ ಮಾಡಬೇಕು. ಕೇದಾರ್ನಾಥ ಬೇಸ್ ಕ್ಯಾಂಪ್ನಿಂದ ಟೆಂಪಲ್ಗೆ 2 ಕಿಲೋಮೀಟರ್ ಜರ್ನಿ ಇದೆ. ಬೆಳಗಿನ ಜಾವ ಸ್ಪರ್ಶ ದರ್ಶನ ಮಾಡೋ ಪ್ಲ್ಯಾನ್ ಇರೋರು ದಯವಿಟ್ಟು ಬೇಸ್ ಕ್ಯಾಂಪಲ್ಲಿ ರೂಮ್ಸ್ ಮಾಡಬೇಡಿ, ದೇವಸ್ಥಾನದ ಆಸುಪಾಸಿನಲ್ಲೇ ರೂಮ್ಸ್ ಮಾಡಿದ್ರೆ ಬೆಟರ್. ನಾಳೆ ಬೆಳಗಿನ ಜಾವ 4 ಗಂಟೆ, ಮೈ ಕೊರೆಯುವಷ್ಟು ಚಳಿ. ನಾವು ಬೇರೆ ಸಾಕ್ಸ್ ಕೂಡ ಆಗದೆ ಕ್ಯೂ ಅಲ್ಲಿ ನಿಂತ್ಬಿಟ್ಟಿದ್ದೀವಿ ದರ್ಶನಕ್ಕೆ. ಸುಮಾರು 6 ಗಂಟೆ ಆಗ್ತಿದ್ದಂಗೆ ಸೂರ್ಯನ ಕಿರಣಗಳು ಪರ್ವತಗಳ ಮೇಲೆ ಬೀಳ್ತಾ ಹೋಗುತ್ತೆ. ಆ ಮಿರಾಕಲ್ನ ನೋಡೋದೇ ಚಂದ. ದೇವಸ್ಥಾನದ ಸಂಪೂರ್ಣ 360 ಡಿಗ್ರಿ ಏನಿದೆ ನೋಡಿ, ಸಂಪೂರ್ಣವಾಗಿ ಪರ್ವತಗಳಿಂದ ತುಂಬಿಕೊಂಡಿದೆ. ಹಿಂದೆ ಹಿಮಾಲಯ ಪರ್ವತಗಳು, ಮುಂದೆ ನೋಡಿದ್ರೆ ಹಸಿರು ಪರ್ವತಗಳು. ಈ ಟೆಂಪಲ್ನ ನಿರ್ಮಾಣ ಮಾಡಿದ್ದು ಮಹಾಭಾರತದ ಪಾಂಡವರಾಗಿರ್ತಾರೆ. ಈ ಜಾಗವನ್ನು ಕಾಯ್ತಿರುವುದು ಭೈರವ ದೇವ ಅಂತ ಹೇಳ್ತಾ ಇದ್ದಾರೆ. ದೇವಸ್ಥಾನದ ಎಡಭಾಗಕ್ಕೆ ಸುಮಾರು 1 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಹೋದರೆ ಮೇಲ್ಗಡೆ ಭೈರವ ದೇವನ ಗುಡಿ ಇದೆ. ನಿಜ ಹೇಳಬೇಕು ಅಂದರೆ ಈ ಟೆಂಪಲ್ ಒಂಥರ ರೋಮಾಂಚನ ಆಗುವಂಥ ಜಾಗನೇ ಕಣ್ರಿ. ದರ್ಶನ ಆಗ್ತಿದ್ದಂಗೆ ತುಂಬ ಸಮಯ ಇರೋಕ್ಕೆ ಹೋಗಬೇಡಿ, ಬಿಕಾಸ್ ನೀವು ಇಳಿಯೋಕ್ಕೆ ಅಗೇನ್ ನಿಮಗೆ 7 ರಿಂದ 8 ಗಂಟೆಗಳ ಸಮಯ ಬೇಕು. ಸೊ ಆದಷ್ಟು ಬೇಗ ಹೊರಡಿ, ಬಿಕಾಸ್ ವೆದರ್ ಹೆಂಗೆ ಟರ್ನ್ ಆಗುತ್ತೆ, ಚೇಂಜ್ ಆಗುತ್ತೆ, ಏನೂ ಹೇಳೋಕ್ಕಾಗಲ್ಲ ಇಲ್ಲಿ. ದರ್ಶನ ಆದ ನಂತರ ನಾವು ಕುದುರೆ ಸವಾರಿ ಮಾಡ್ಕೊಂಡು ಮತ್ತೆ ಬೆಟ್ಟ ಇಳಿಯೋಕ್ಕೆ ಶುರು ಮಾಡಿದ್ವಿ. ಆ ಕಡೆಯಿಂದ ಜನನೇ ಬರ್ತಾ ಇರಲಿಲ್ಲ. ನಮಗೆ ಬಹಳ ಆಶ್ಚರ್ಯ ಆಯಿತು. ನಾವು ಹೋಗ್ಬೇಕಾದ್ರೆ ಅಷ್ಟು ಜನ ಇದ್ರಲ್ಲ, ಎಲ್ಲಿ ಯಾಕೆ ಈ ಕಡೆಯಿಂದ ಯಾರು ಜನ ಬರ್ತಾ ಇಲ್ಲ ಅಂತ ಡೌಟ್ ಏನೋ ಇತ್ತು. ಬಟ್ ಮನ್ಸೊಳಗಡೆ ಎಲ್ಲೋ ಒಂಥರ ಖುಷಿ ಆಗ್ತಾಯಿತ್ತು. ಬಿಡಪ್ಪ, ನೆಮ್ಮದಿಯಾಗ ಕೆಳಗಡೆ ಇಳಿಯೋಣ, ಯಾರು ಕಾಲಿಗೆ ಸಿಗಲ್ಲ, ಫುಲ್ ರೋಡ್ ನಮ್ಮದೇ ಇದೆ ಅಂತ ನೇಚರ್ನ ಎಂಜಾಯ್ ಮಾಡ್ಕೊಂಡು ಸುತ್ತಮುತ್ತ ನೋಡ್ಕೊಂಡು ಇಳಿತಾ ಇದ್ವಿ. ಭೀಮಬಲಿ ಕೇದಾರ್ನಾಥ ಟೆಂಪಲಿಂದ 8 ಕಿಲೋಮೀಟರ್ ಕೆಳಗಡೆ ಇದೆ. ಸೊ ಇದಾದಮೇಲೆ ನಮ್ಮ ಕುದುರೆ ಇದಕ್ಕಿದಂಗೆ ನಿಂತ್ಕೊಬಿಡ್ತು. ಕುದುರೆ ಸವಾರ ಹೇಳ್ದ, ಸರ್ಜಿ ರಾಸ್ತಾ ಬಂದ್ ಹೈ, ಸರ್ಜಿ ರಾಸ್ತಾ ಬಂದ್ ಹೈ, ಸರ್ಜಿ ರಾಸ್ತಾ ಬಂದ್ ಹೈ. ಸಾವಿರಾರು ಜನ, ಸಾವಿರಾರು ಮಕ್ಕಳು ಎಲ್ಲ ಒಟ್ಟಿಗೆ ಸೇರಿಬಿಟ್ಟಿದ್ದಾರೆ. ಮುಂದೆ ದಾರಿ ಇಲ್ಲ, ಇರೋ ದಾರಿ ಲ್ಯಾಂಡ್ ಸ್ಲೈಡ್ ಆಗಿ ಬಿದ್ದೋಗಿದೆ. ಏನು ಮಾಡೋಕ್ಕಾಗತ್ತೆ? ಸೊ ಇಂಥ ಸಮಯದಲ್ಲಿ ಅಲ್ಲಿನ ಲೋಕಲೈಟ್ಸ್ NDRF ಬಹಳ ಶ್ರಮ ವಹಿಸಿ ಬದಲಿ ರಾಸ್ತೆ ಮಾಡಿ ನಮ್ಮನ್ನೆಲ್ಲರೂ ಒಬ್ಬೊಬ್ಬರಾಗಿ ಸಾಗಿಸಿದ್ರು. ಆ ಟೈಮ್ ಜ್ಞಾಪಿಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅನ್ನತ್ತೆ. ಸೊ ಆದ ಕಾರಣ ಅಲ್ಲಿಂದ 2 ದಿನಗಳ ಕಾಲ ಯಾರನ್ನೂ ಬಿಟ್ಟಿರಲಿಲ್ಲ ಹೊರಗಡೆ ಬರೋಕ್ಕೆ. ನಮಗೆ ಇವಾಗ ಗೊತ್ತಾಯಿತು ಕಾರಣ ಯಾಕೆ ಬರ್ಬೇಕಾದ್ರೆ ಜನ ಇಲ್ಲ ಅಂತ. ನಾವು ಕೆಳಗಡೆ ಬರೋದು ಬಹಳ ಲೇಟ್ ಆದ್ರಿಂದ ಜೀಪ್ಗಳು ಸಿಗಲಿಲ್ಲ. ಸೊ ಗೌರಿಕುಂಡಲ್ಲೇ ಸ್ಟೇ ಆದ್ವಿ. ಬೆಳಗ್ಗೆ ಎದ್ದು ಗೌರಿಕುಂಡಿಂದ ಹೊರಟ್ವಿ. ಆ ಕಡೆ ಗೇಟ್ಸ್ ಓಪನ್ ಆಗಿತ್ತು, ಜನ ಬರೋಕ್ಕೆ ಶುರು ಮಾಡಿದರು. ಸಾವಿರಾರು ಜನ ಒಟ್ಟಿಗೆ ಬಂದರು. ನೋಡೋಕ್ಕೆ ಭಯ ಆಗ್ತಾಯಿತ್ತು, ಅಲ್ಲಿ ಹೆಂಗೆ ಮೇಂಟೈನ್ ಮಾಡ್ತಾರೆ, ಇಷ್ಟು ಅವರ್ಸ್ ಆಗುತ್ತೆ ಅವ್ರು ರೀಚ್ ಆಗೋ ಅಷ್ಟರಲ್ಲಿ ಅಂತ. ಏನೇ ಆಗಲಿ, ಎಷ್ಟು ಜನ ಬರಲಿ, ಕಾಯಕ್ಕೊಬ್ಬ ಇದ್ದಾನೆ. ಜೈ ಶ್ರೀ ಕೇದಾರ್.